ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ನೋಡಿ, ಸುಮ್ಮನೆ ಫೈನ್ ಹಾಕ್ಬಿಟ್ಟು ಕಳಿಸ್ರಿ ಅಂತ ಹೇಳಿ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ ಹೋಗ್ತಾನೆ. ಅದಾದಮೇಲೆ, ನೋಡು ಸೂರ್ಯ, ನೀನು ಇಲ್ಲಿ ಬಂದು ಗೋಳಾಡ್ತೀಯ, ನೀನು ಹೆಂಡ್ತಿ ಅಲ್ಲಿ ಬಂದು ಗೋಳಾಡ್ತಾಳೆ, ನೀವು ಇಬ್ಬರು ಗೋಳಾಟ ನೋಡೋದಕ್ಕಾಗೋದಿಲ್ಲ, ಸುಮ್ಮನೆ ಹಿಂಗೆ ಕಿರಿಕಿರಿನ ಜಾಸ್ತಿ ಇಬ್ಬರು ಎಳ್ದಾಡ್ಕೋಬೇಡಿ, ಅರುಣ್ ನಿಮಗೂ ಹೇಳ್ತಾ ಇರೋದು ಅಂತ ಹೇಳಿದಾಗ, ಸರಿ ಸರ್ ಅಂತ ಹೇಳಿ ಹೇಳ್ತಾನೆ. ಹೋಗಿ ಸೈನ್ ಮಾಡಿಬಿಟ್ಟು ಫೈನ್ ಕಟ್ ತೊಗೊಂಡೋಗು ಸೂರ್ಯ ಅಂತ ಹೇಳಿ ಹೇಳ್ತಾರೆ. ಸರ್, ನನ್ನ ಹೆಂಡ್ತಿ ಬಂದಿಲ್ಲ. ಹೌದು, ನೀನು ಹೆಂಡ್ತಿ ಹೂ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬರ್ತಾಳೆ, ಅವಾಗೆಲ್ಲ ವಿಚಾರನೂ ಹೇಳಿದ್ಲು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಸರ್ ಅಂತ ಹೇಳಿ ಹೋಗಿ ಕೀ ತಗೋತಾನೆ. ಕೀ ತಗೋಬೇಕಿದ್ರೆ ಅವ್ನು ಸೈನ್ ಮಾಡಿಬಿಟ್ಟು ಕೀ ಕೇಳಿದ್ರೆ ಅವ್ರ ಅಪ್ಪಂತ ಮೇಲಿಂದ ಎಸಿತಾನೆ. ಸೂರ್ಯ ಅದನ್ನು ನೋಡ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಕೀ ತೊಗೊಂಡು ಹೊರಟ್ಬಿಡ್ತಾನೆ. ಬಂದ ತಕ್ಷಣ ಕಾರ್ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಹೆಂಡ್ತಿಗೆ ಫೋನ್ ಮಾಡ್ತಾನೆ. ಹಲೋ, ಏನು ಮಾಡ್ತಾ ಇದ್ದೀರಾ ಮೀನು ಅಂತ ಹೇಳಿ ಕೇಳ್ತಾನೆ. ಏನ್ರಿ ಬೆಂಡೆಕಾಯಿ ಹೆಚ್ಚುತ್ತಾ ಇದ್ದೆ ಅಂತ ಹೇಳಿದಾಗ, ಕಾರ್ ತಗೊಂಡ್ರಾ? ಹ್ಞೂ ತಗೊಂಡೆ, ಪೊಲೀಸ್ ಹೇಳಿದ್ರು ಕಣೆ, ನೀನು ಹೋಗಿ ಎಲ್ಲ ರೆಕಮೆಂಡೇಶನ್ ಮಾಡಿಬಿಟ್ಟೆ ಅಂತ ಹೇಳಿದಾಗ, ಕಾರ್ ಸಿಕ್ತಲ್ಲ, ಕೈ ಮುಗ್ದು ಹೋಗಿ ಖುಷಿಯಿಂದ ಡ್ರೈವ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಸರಿ ಸರಿ ಆಯಿತು, ಆದರೂ ನೀನು ಹೂ ಮಾರ್ಕೊಂಡೆ ಒಳ್ಳೊಳ್ಳೆ ಸ್ವಾಭಿಮಾನದಿಂದ ಅಭಿಮಾನಿಗಳಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ಟಿದ್ಯಾ ಕಣೆ, ದೊಡ್ಡ ದೊಡ್ಡವರು. ಇಂದೇನಾದ್ರೂ ಸಂಘ ಸಂಸ್ಥೆ ಕಟ್ಕೊಂಡ್ಬಿಟ್ರೆ ಕತೆ ಏನೇ, ಜನಗಳ ಗುಂಪೇನೆ ನಿಂದಿರುತ್ತೆ ಅಷ್ಟೇ ಅಲ್ವಾ ಅಂತ ಹೇಳಿದಾಗ, ನಾನೇನೋ ನಿಮ್ಮನ್ನು ಹೊಗಳ್ತಾ ಇದ್ದೀನಿ, ಆದರೆ ನೀವು ಅಂತ ಹೇಳಿದಾಗ, ನೋಡಿ ಇವಾಗ ನಿಮ್ಮನ್ನೇ ಕಟ್ಕೊಂಡಿರೋದೇ ಸಾಕಾಗಿದೆ, ಈಗ ನೋಡಿದ್ರೆ ನಾನು ಆ ಸಂಘ ಸಂಸ್ಥೆ ಕಟ್ಕೊಳೋದಕ್ಕಾಗುತ್ತಾ? ಹೋಗ್ರಿ ಕಾರೋಡಿಸಿ. ಅಲ್ಲ ಕಣೆ, ಇಷ್ಟೊತ್ತವರೆಗೂ ನಾನು ಹೊಗಳಿದ್ರೆ ನೀನು ರಪ್ಪ ಅಂತ ಕೇಳ್ದು ಬೀದಿಗೆ ನಿಲ್ಲಿಸ್ಬಿಟ್ಟಲೆ ಅಂತ ಹೇಳಿದಾಗ, ಮೊದಲು ಹೋಗ್ರಿ ಅಂತ ಹೇಳ್ತಾರೆ. ಆದರೆ ಅದೇ ಖುಷಿಗೆ ಏನು ಇಲ್ವೇನೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದಾಗ, ಅದೇ ಏನು ಇಲ್ವಾ ಅಂತ ಹೇಳಿದಾಗ, ಆಯಿತು ಅಂತ ಹೇಳಿ ಅವಳು ಕೂಡ ಒಂದು ಮುತ್ತು ಕೊಡ್ತಾಳೆ. ಇವನು ಮುತ್ತು ಕೊಟ್ಬಿಟ್ಟು ಅಲ್ಲಿಂದ ಆರಾಮಾಗಿ ಕಾರ್ ತಗೊಂಡು ಹೋಗ್ತಾನೆ. ಈ ಕಡೆ ಸಂಜೆ ಮನೆಗೆ ಬರ್ತಾನೆ. ಮೀನಾ ಅವ್ರ ಮಾವಂಗೆ ಹಾಲು ಕೊಟ್ಟು ಬರ್ತಾ ಇರ್ತಾಳೆ. ಆಗ ಆ ಮಾವ ಬಂದರು ಅಂತ ಹೇಳಿ ಮಾತಾಡ್ಸೋದಕ್ಕೆ ಹೋಗ್ತಾಳೆ. ಬರ್ತಾ ಹಾಗೆ ನೀರು ತೊಗೊಂಡು ಬಂದಿರ್ತಾಳೆ, ಬಂದು ಕೊಡ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಪಕ್ಕದಲ್ಲೇ ಬಂದು ಕಾಲು ಹೊತ್ಕೊಂಡು ಕೂತಿರ್ತಾಳೆ. ಆಗ ತುಂಬ ಸುಸ್ತಾಗ್ತಾ ಇದೆ ಕಣೆ ಅಂತ ಹೇಳಿ ಹೇಳ್ತಾರೆ. ಆಹಾ, ಇವತ್ತಂತೂ ಹಬ್ಬದ ಊಟ ಕಣೆ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳಿ ಕಾಲು ಹೊತ್ತುತ್ತಾ ಇರಬೇಕಿದ್ರೆ, ತಗೊಳ್ಳೆ 6,500 ದುಡಿಮೆ ಆಗಿತ್ತು, 4,000 ಇದೆ ಅಂತ ಹೇಳಿ ಹೇಳ್ತಾರೆ. ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? 6,500 ದುಡಿಮೆ ಮಾಡಿಬಿಟ್ಟು 4,000 ತೊಗೊಂಡು ಬಂದು ಕೊಟ್ಟರೆ ಹೇಗೆ? 2,000 ಏನು ಮಾಡಿದ್ರಿ? ಕುಡ್ದು ಮೋಜು ಮಸ್ತಿ ಮಾಡಿಬಿಟ್ರ? ಅಲ್ಲೇ ಸುಮ್ಮನಿರೇ ಅಂತ ಹೇಳಿದಾಗ, ಎಲ್ಲರೂ ಕೂಡ ಬೆಳವಣಿಗೆ ನೋಡ್ತಾ ಇದ್ದಾರೆ, ಆದರೆ ನಾವು ಮಾತ್ರ ಇನ್ನೂ ಇದ್ದಂಗೆ ಇರಬೇಕಾಗತ್ತೆ ಅಂತ ಹೇಳಿದಾಗ, ಲೈ ಏನೇ ನೀನು ಅಂತ ಹೇಳಿ ಹೇಳ್ತಾರೆ. ನೋಡು, ನಂಗೆ ತುಂಬ ಸುಸ್ತಾಗ್ತಾ ಇದೆ, ನಾನು ಇವಾಗ ಮಲ್ಕೋಬೇಕು, ಸುಮ್ಮನೆ ಬಿಟ್ಬಿಡು ಅಂತ ಹೇಳಿ ಹೇಳ್ತಾನೆ. ಅಲ್ಲ, ನಾನು ಮಾತಾಡ್ತಾ ಇರೋದು ನಿಮ್ಮ ಜೊತೆನೆ, ಮತ್ತೇನು ಅಂತ ಹೇಳಿದಾಗ, ಲೇ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲರೂ ಹೇಗೆಲ್ಲ ಖರ್ಚು ಮಾಡ್ಕೋತಾ ಇದ್ದಾರೆ, ದುಡಿತಾ ಇದ್ದೀರಾ, ಖರ್ಚು ಮಾಡ್ಕೋತೀರಾ? ಆಯಿತು ಮಾಡ್ಕೋತೀನಿ, ಏನು ಒಂದು 50-60 ರೂಪಾಯಿನ ಊಟ ಮಾಡ್ಬೋದು, 20 ರೂಪಾಯಿನ ಕಾಫಿ ಕುಡಿಬೋದು, ಹಾಗಂತ 2,000 ಖರ್ಚು ಮಾಡ್ತೀರಾ? ನಿಮ್ಗೇನ್ರಿ ಗೊತ್ತಾಗಲ್ವೇಂದೆ? ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೆ ಅಂತ ಹೇಳಿದಾಗ, ತಲೆ ತಿನ್ಬೇಡ ಮೀನಾ, ತಲೆ ಸುತ್ತಾ ಇದೆ, ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದಾಗ, ಏನು ತಲೆ ಸುತ್ತಾ ಇರೋದು? ದಿನ ನಿಮಗೆ 2,000 ರೂಪಾಯಿ ಖರ್ಚು ಮಾಡಬೇಕಾ ಅಂತ ಹೇಳಿದಾಗ, ಹೇ ತೆರಿತೋ ಒಂದು ಬಿಟ ಅಂದರೆ ಅಂತ ಹೇಳಿ ಹೊಡೆದಕ್ಕೆ ಹೋಗ್ತಾನೆ. ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಖರ್ಚು ಮಾಡಿ ದುಡಿಯೋದು ನೀವು, ನಿಮ್ಗೆ ಖರ್ಚು ಮಾಡ್ತೀರಾ, ಹಾಗಂತ ಮಿತಿ ಇಲ್ಲದೆ ಖರ್ಚು ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಮೀನಾ, ನೀನು ಬೇರೆಯವ್ರ ಥರ ಆಡಬೇಡಮ್ಮ, ನೀನು ವಿಭಿನ್ನ. ಹೌದು, ನಾನು ವಿಭಿನ್ನನೇ ಇರ್ಬೋದು, ಆದರೆ ಮನೆ ಸಂಸಾರ ಅಂತ ಬಂತು ಅಂತಂದರೆ ನಾನು ಎಲ್ಲ ಹೆಂಗಸರು ಥರನೇ, ನಾವು 4 ಕಾಸನ್ನು ಸಂಪಾದನೆ ಮಾಡಬೇಕು, ಕೂಡಾಕಬೇಕು ಅಂತಲೇ ಇರೋದು. ಏನೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇವತ್ತು ನಾನು 8 ಟ್ರಿಪ್ಪು ಬಂತುಕೊಂಡ್ರು ಅಂತ ಹೇಳಿ ನಾನು ಫ್ರೆಂಡ್ಸ್ ಹತ್ರ ಹೋಗಿ ನಿಂತ್ಕೊಂಡ್ರೆ, ನೀನು ಬಿಡು ಮಗ ಪುಣ್ಯವಂತ ಅಂತ ಹೇಳಿ ಅವರು ಧ್ವನಿನಲ್ಲಿ ನಡ್ಕ ಬರ್ತಿತ್ತು ಕಣೆ. ಸ್ಟೇರಿಂಗ್ ಹಿಡ್ಕೊಂಡು ಫೋನ್ ಬರುತ್ತೆ ಕಾಯ್ತಾ ಇರ್ತೀನಿ, ಈಗ ಟ್ರಿಪ್ ಬರುತ್ತೆ, ಆಗ ಆರ್ಡ್ರ್ ಬರುತ್ತೆ ಅಂತ ಕಾಯ್ತಾ ಇದ್ರು ಕೂಡ ಬರ್ದೇನೆ ನಿಂತಿರೋ ಅವ್ರ ಮುಖಗಳನ್ನ ನೋಡಿ ಬೇಸತ್ತು ಹೋಗ್ಬಿಟ್ಟೆ ಕಣೆ. ಎಷ್ಟೋ ದಿನ ನಾನಾ ಪರಿಸ್ಥಿತಿನಲ್ಲಿ ನಿಂತಿದ್ದೆ, ಆದರೆ ಇವತ್ತು ಅವರ ಪರಿಸ್ಥಿತಿನಲ್ಲಿ ನಿಂತಿದ್ರು ಕಣೆ. ನೋಡಿ ಕರ್ಳು ಹಂಗೆ ಚುರುಕ್ ಅಂದ್ಬಿಡ್ತು. ಅದಕ್ಕೆ ಏನು ತೊಗೊಂಡೋಗದೆ ಮನೆಗೆ ಹೋಗ್ಬೇಕಲ್ಲಪ್ಪ ಅಂತ ಇರೋರಿಗೆ 2,000 ರೂಪಾಯಿ ಕೊಡೋಣ ಅಂತ ಹೋದೆ ಕಣೆ. ಅಷ್ಟರಲ್ಲಿ ಚೀತನ ಮುಖ ನೋಡಿದರೆ ಪಾಪ ಅವ್ರ ಅಕ್ಕನ ಮಗಳಿಗೆ ಏನೋ ಡೆಂಗ್ಯೂ ಬಂದಿದೆಯಂತೆ, ಅದೇನೋ ಪ್ಲೇಟು ತಟ್ಟೆ ಇಲ್ವಲ್ಲ, ಪ್ಲೇಟ್ಲೆಟ್ ಇಲ್ಲ ಅಂತ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡ್ಕೊಂಡಿದ್ರೆ, ಕೊರಿಯೋ ಚಳಿನಲ್ಲಿ ನಡ್ಕೊಂಡು ಮಗು ಅಲ್ಲಿ ಮಲಗಿತ್ತು. ನಮ್ಮ ಚಿಕ್ಕಪ್ಪ ಬರ್ತಾರೆ, ಏನಾದರೂ ತರ್ತಾರೆ ಅಂತ ಒಣಗಿರೋ ತುಟಿ ಇಟ್ಕೊಂಡು ಬಿಟ್ಟೋಗಿರೋ ಮೂಳೆಗಳಲ್ಲಿ ನೋಡ್ತಾ ಕೂತಿತ್ತು ಕಣೆ. ನೋಡಿದ ತಕ್ಷಣ ನನ್ನ ಮಗನ ಕರಳೆಲ್ಲ ಕಿತ್ತು ಬಂದ್ಬಿಡ್ತು. ಅದಕ್ಕೆ ಆ ಮಗು ಕೆಳಗಡೆ ಮಲಗಿರೋದನ್ನ ನೋಡೋದಕ್ಕಾಗದೆ 2,000 ಕೊಟ್ಟರೆ ವಾಡ್ಕೊಡ್ತೀನಿ ಅಂತಂದರು. ಕೊಟ್ಬಿಟ್ಟೆ ಕಣೆ ಅಂತ ಹೇಳಿ ಹೇಳ್ತಾರೆ. ಇವತ್ತು ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಬಡತನ ಅನ್ನೋದು ಕಣೆ. ನನ್ನ ಮಗನ ಬಡತನ ಅನ್ನೋದೇ ಇರಬಾರ್ದು, ಹುಟ್ಟಿರೆಲ್ಲರೂ ಶ್ರೀಮಂತರಾಗಿ ಹುಟ್ಟಬೇಕು ಅಂತ ಹೇಳಿ ತಲೆ ಸುತ್ತಬಿಡ್ತಾರೆ. ಅವರಿಗೆ ಖರ್ಚು ಕೊಟ್ಟೆ, ಆದರೆ ಪಾಪ ಮಗುಗೆ ರಕ್ತನೂ ಇಲ್ಲ ಅಂದರು, ರಕ್ತನೂ ಕೊಟ್ಬಿಟ್ರೆ ಕಣೆ. ಬರ್ತಾ ಡಾಕ್ಟ್ರು ಜ್ಯೂಸ್ ಕುಡ್ಕೊಂಡು ಹೋಗಿ ಸುಸ್ತಾಗತ್ತೆ ಅಂತ ಹೇಳಿದರು. 50 ರೂಪಾಯಿ ಹೋಗುತ್ತಲ್ಲ ಅಂತ ಹಂಗೆ ಬಂದೆ ಕಣೆ ಅಂತ ಹೇಳಿದಾಗ, ಆ ಊಟ ತೊಗೊಂಡು ಬಂದು ಕೂತ್ಕೋತಾಳೆ. ಗೊತ್ತು ಕಣೆ ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು ಅಂತ ಹೇಳಿ. ಆ ಮಗು ನೋಡ್ತಾ ಇದ್ರೆ ನನಗೆ ಆಗ್ತಾನೆ ಇರಲಿಲ್ಲ. ಮೀನಾ, ಈ ಸರ್ಕಾರ ಅನ್ನೋದು ಇದೆಯಲ್ಲ, ಯಾವತ್ತು ಈ ಆರೋಗ್ಯ ಅನ್ನೋದನ್ನು ಫ್ರೀಯಾಗಿ ಕೊಡ್ತಾರೆ ನೋಡು, ಆಗ್ಲ ಕಣೆ ಈ ದೇಶ ಉದ್ಧಾರ ಆಗೋದು.
ನನಗೊಂದು ಅರ್ಥ ಆಯಿತು, ದೇವರು ಬಡವರನ್ನು ಯಾವತ್ತೂ ಕೂಡ ಶ್ರೀಮಂತರು ಮಾಡಲ್ಲ ಕಣೆ. ಒಂದೇ ಒಂದು ಉದಾಹರಣೆ ಕೊಡು, ಇವನು ಬಡವ ಇವನು ಶ್ರೀಮಂತ ಆಗಿದ್ದಾನೆ ಅಂತ ಹೇಳಿ. ಸಾಧ್ಯನೇ ಇಲ್ಲ. ಪಾಪ ಹುಡ್ತಾನೂ ಬಡವ ಸಾಯ್ತಾನೂ ಬಡವ. ಇರೋವರೆಗೂ ದುಡ್ಕೊಂಡು ತಿಂತಾ ಇರಬೇಕು, ಏನು ಕೆಲಸ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾ ಇರಬೇಕು ಕಣೆ. ಯಾಕೆ ಬೇಕು ಈ ಜನ್ಮಕ್ಕೆ ಇದೆಲ್ಲ ಅಂತ ಹೇಳಿ ಎಷ್ಟೋ ಸಲ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆ ಮಗು ನೋಡಿದಾಗ ಇವತ್ತು ಕರಳೆಲ್ಲ ಕಿತ್ತು ಬಂತು. ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಅರ್ಥ ಆಗಲೇ ಇಲ್ವಲ್ಲೇ ಅಂತ ಹೇಳಿದಾಗ, ರೀ ನೀವು ಹೀಗೆ ಮಾಡಿದ್ದು ಅಂತ ಹೇಳಬೇಕಲ್ವಾ. ನಾನು ದುಡ್ಡಿನ ಬೆಲೆ ನಿಮಗೆ ಗೊತ್ತಿದೆ ಅಂತ ಗೊತ್ತು, ಆದರೆ ಯಾವುದಕ್ಕಾದ್ರೂ ಖರ್ಚು ಮಾಡಿದ್ರಿ ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಊಟ ಮಾಡಿರಿ ಅಂತ ಹೇಳಿ ಊಟ ಮಾಡಿಸ್ತಾ ಇರ್ತಾಳೆ. ನೀನು ಊಟ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ಆಗ ಹ್ಞೂ ಅಂತ ಹೇಳ್ತಾಳೆ. ಲೇ, ನನ್ನ ಬಿಟ್ಟು ನೀನು ಯಾವತ್ತೇ ತಿಂದಿದೀಯಾ ಎಲ್ಲಿ ಅಂತ ಹೇಳಿ ಅವನು ಕೂಡ ಮೀನಿಗೆ ತಿನ್ನಿಸ್ತಾ ಇರ್ತಾನೆ. ಇಬ್ಬರು ಕೂಡ ಹಾಗೆ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಬೆಳಗಾಗಿರುತ್ತೆ. ಈ ಕಡೆ ಮನೋಜ ಮನೆಗೆ ಬರಬೇಕಿದ್ರೆ ಮಳೆಯಲ್ಲಿ ನೆನ್ಕೊಂಬಂದಿರ್ತಾನೆ. ರೋಹಿಣಿ ಟವಲ್ ತೊಗೊಂಡು ಬಾ ನೆನ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ಏನು ಮನೋಜ ಇದು, ಇಲ್ಲಿ ಕೂತ್ಕೊ, ಇಲ್ಲಿ ಈ ಹಾಳಾದ ಮಳೆ, ನನ್ನ ಮಗ ಹೊರಗಡೆ ಹೋದಾಗಲೇ ಬರಬೇಕಾ, ಹೇಳ್ತೀನಿ ಎಷ್ಟೊಂದು ಸಲ ಕಾರ್ ತೊಗೊಂಡೋಗು ಅಂತ ಹೇಳಿ, ಹಾಗೆ ಹೋಗ್ಬಿಡ್ತಾನೆ ಅಂತ ಹೇಳಿ ಹೇಳ್ತಾಳೆ. ನಮ್ಮ ಅತ್ತೆ ಎಲ್ಲ ವಿಚಾರದಲ್ಲೂ ರಾಕ್ಷಸಿ ಥರ ಆಡ್ತಾಳೆ, ಆದರೆ ಮಗ ಅಂತ ಬಂದುಬಿಟ್ರೆ ಯಶೋದೆ ಥರ ನಿಂತ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಅಂತ ಇರ್ತಾನೆ. ಲೇ, 4 ಹನಿ ತಲೆ ಮೇಲೆ ಬಿದ್ದಿರೋದಕ್ಕೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ, ನೀನು ಯಾಕಪ್ಪ ನಡ್ಕೊಂಡೋದೆ? ಅಪ್ಪ ಯಾಕೋ ತಿಂದಿರೋದು ಡೈಜೆಷನ್ ಆಗಿರಲಿಲ್ಲ, ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ದೆಪ್ಪ. ಹೇಳಿಲ್ವೇನಪ್ಪ, ವಾಕ್ ಮಾಡ್ಕೊಂಡಾದರೂ ಹೋಗು, ಓಡ್ಕೊಂಡಾದರೂ ಹೋಗು, ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ತಾನೆ. ಮಳೆ ಯಾವ ಕಾಲದಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಪ್ಪ ಲೌಸು ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ. ಇದೊಂಥರ ಮೊಲ ತೋಳನ್ನ ಪ್ರೀತಿ ಮಾಡ್ತಲ್ಲ ಹಂಗೆ. ಯಾರ ತೋಳ ಅಂತ ಹೇಳಿದಾಗ, ಆಗ್ಲೂ ಕೈ ಕಳ್ಳ ಅಂದರೆ ಎಗ್ಲು ಮುಟ್ಕೊಳ್ಳೋ ನೋಡ್ಕೊಂಡಿರೋ ನೀನೇ ಕಣೋ ತೋಳ ಅಂತ ಹೇಳಿದಾಗ, ನೋಡಮ್ಮ ಇವನು ಹೆಂಗೆಲ್ಲ ಮಾತಾಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೀನೊಂದು ಕತೆ ಬಿಡೋ, ನೀನು ನೋಡು ಮೊದಲು ಚೆನ್ನಾಗಿ ತಲೆಯೆಲ್ಲ ಒರೆಸ್ಕೊ, ಟವಲ್ ಕೊಡಿಲಿ ಅಂತ ಹೇಳಿ ಒರೆಸ್ಬಿಟ್ಟು ಮೀನುಕೈಯಲ್ಲಿ ಅರಿಶಿನ ಹಾಕಿರೋ ಹಾಲು ತಂದು ಕೊಡಿಸ್ತೀನಿ, ಕುಡಿಯಪ್ಪ ಎಲ್ಲ ಹುಷಾರಾಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ರವಿ ಶ್ರುತಿ ಬರ್ತಾರೆ. ಮಾವ ತೊಗೊಳ್ಳಿ ಅಂತ ಹೇಳಿ ಎಲ್ರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ನ ಕೊಡಿಸ್ತಾಳೆ. ಆಗ ಏನಮ್ಮ ಇದು, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾ ಇದೆಯಲ್ಲ, ಅದಕ್ಕೆ ಇನ್ವಿಟೇಷನ್ ಕಾರ್ಡು ಅಂತ ಹೇಳಿ ಹೇಳ್ತಾರೆ. ಒಬ್ರಿಗೆ ಕೊಟ್ಟು ಎಲ್ಲರನ್ನು ಕರೆದ್ರೆ ಆಯಿತು, ನಾವೇನು ಬೇರೆಯವರ, ನಮ್ಗೆ ಯಾಕೆ ಎಲ್ಲರಿಗೂ ಒಂದೊಂದು ಕೊಟ್ಟೆ, ನಮ್ಗೆ ಯಾರು ಏನೂ ಹೇಳ್ಕೊಡೋರು ಇಲ್ವಲ್ಲ ಮಾವ, ಏನು ಮಾಡಬೇಕು ಏನು ಸಂಪ್ರದಾಯನೂ ಗೊತ್ತಿಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿದಾಗ, ಏನೋ ತುಂಬ ಜೋರಾಗಿ ಮಾಡ್ತಾ ಇದೆಯಾ, ಇನ್ವಿಟೇಷನ್ ಎಲ್ಲ ಮಾಡಿಸ್ತಾ ಇದೆಯಾ ಅಮ್ಮ, ಏನಮ್ಮ ನೀನೇನ ಇದರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾರೆ. ಆಗ ಇವಳೇನ ಹೇಳ್ಕೊಟ್ಟಿದ್ದು, ನಿಮ್ಮ ಹೆಸರೆಲ್ಲನೂ ಹಾಕ್ಸಿದ್ದಾರೆ ಅಂತ ಹೇಳಿದಾಗ, ಸರಿ ಬಿಡು, ಎಲ್ಲ ಹೆಸರನ್ನು ಹಾಕ್ಸ್ಬಿಟ್ಟಿದ್ದಾಳೆ, ಇವಳಿಗೆಲ್ಲ ಗೊತ್ತು ಅಂತ ಹೇಳಿದಾಗ, ಅಯ್ಯೋ ಈ ಇನ್ವಿಟೇಷನಲ್ ಕಾರ್ಡಲ್ಲಿ ನನ್ನ ಹೆಸರು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅದನ್ನು ಮೀನವರೇ ಹೇಳಿದ್ದು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿದಾಗ, ನೋಡೆ ನೀನು ಎಲ್ಲದರಲ್ಲೂ ಭಿನ್ನಾಭಿಪ್ರಾಯ ಮಾಡ್ಬೋದು, ಆದರೆ ಇವಳು ಮಾಡೋದಿಲ್ಲ ಅಂತ ಹೇಳಿದಾಗ, ಶ್ರುತಿ ಏನಮ್ಮ ನೀನು ಯಾವಾಗಲೂ ದೊಡ್ಡವರು ಚಿಕ್ಕವರು ಅನ್ನೋದು ನೋಡದೆ ಮಾತಾಡ್ತೀಯಾ, ದೊಡ್ಡವರು ಚಿಕ್ಕವರು ಅನ್ನೋದು ವಯಸ್ಸಿಗಲ್ಲ ಅತ್ತೆ, ಅವ್ರು ನಡ್ಕೊಳ್ಳೋದಕ್ಕೆ, ಸತ್ಯ ಯಾವತ್ತಿದ್ರು ಸತ್ಯನೇ ಅಂತ ಹೇಳಿದಾಗ, ಸರಿಯಾಗಿ ಕೇಳಿಸ್ಕೊಳ್ಳೋ ವಾಂಕ್ರು ಬಂದಿರೋ ಕೊಕ್ರೆ ಅಂತ ಹೇಳಿದಾಗ, ನಿಮ್ಮ ಮದುವೆನ ಇವಳಂತೂ ನೋಡೋದಕ್ಕೆ ಬಿಡಲಿಲ್ಲ, ಆದರೆ ಈಗಲಾದರೂ ಇದು ನೋಡೋಣ. ಅಮ್ಮ ಯಾಕಮ್ಮ ಯಾವಾಗಲೂ ಅದಕ್ಕೆ ಮೇಲೆ ದೂರ ಉರಿಸ್ತಾ ಇದೆಯಾ, ಅವ್ರು ನಮ್ಮ ಮದುವೆ ಮಾಡಿಸಿರೋದಲ್ಲ, ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಅತ್ತೆ ಅವರು ಒಪ್ಕೊಂಡೇ ಇರಲಿಲ್ಲ ಮದುವೆಗೆ, ನಾವೇ ಅವ್ರನ್ನ ಕನ್ವಿನ್ಸ್ ಮಾಡಿ ಸಾಕ್ಷಿಗೆ ಸೈನ್ ಮಾಡಿಸ್ಕೊಂಡಿದ್ದು ಅಂತ ಹೇಳಿದಾಗ, ಏನು ಹೇಳ್ತಿರೋ ಬಿಡಿ ಅಂತ ಹೇಳಿದಾಗ, ಆ ಬ್ರಹ್ಮನೇ ಬಂದು ತಲೆ ಮೇಲೆ ಹೊಡೆದು ಹೇಳಿದ್ರು ಕೂಡ ಸಕ್ಕರೆ ಸತ್ಯನ ಒಪ್ಕೊಳ್ಳೋದಿಲ್ಲ, ಬಿಟ್ಟಾಕೋ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಮೀನವ್ರೆ, ಡೆಕೋರೇಷನ್ಗೆ ನೀವೇ ಎಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಒಪ್ಕೋತಾರೆ. ಅದಾದಮೇಲೆ ಮೇಕಪ್ ನಾನೇ ಮಾಡ್ತೀನಿ, ಆದರೆ ಚಾರ್ಜ್ ಆಗುತ್ತೆ, ನನಗೇನು ಚಾರ್ಜ್ ಇಲ್ಲ, ಏನು ಬೇಡ, ಹೂ ಕೊಡಿಸಿದ್ರೆ ಸಾಕು ಅಂತ ಹೇಳಿ ಹೇಳ್ತಾಳೆ. ನಾನು ಕಾರಲ್ಲಿ ಎಲ್ಲ ಕಡೆ ಓಡಾಡಿಸ್ಬಿಡ್ತೀನಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನೀನೇನು ಮಾಡ್ತೀಯೋ ಅಂತ ಹೇಳಿದಾಗ, ನಾನೇನು ಮಾಡಲ್ಲಪ್ಪ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವನಿಗೆ ಫೋನ್ ಮಾಡಿಬಿಟ್ಟು ಆ ಫೋನ್ ತೊಗೊಂಡಿರೋದು ಪೂಜಾ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಇವನು ಬಂದು ಮೀನನ ಹತ್ರ ಹೇಳ್ತಾನೆ, ಆ ಫೋನ್ ತೊಗೊಂಡಿರೋದು ಪೂಜಾ, ಇದೆಲ್ಲ ಹೇಳ್ಕೊಟ್ಟಿರೋದು ಈ ರೋಹಿಣಿ ಡಿಂಗ್ರೇನೆ ಅಂತ ಹೇಳಿದಾಗ, ಸುಮ್ಮನೆ ಗೊತ್ತಿಲ್ಲದೆ ಏನು ಮಾತಾಡೋದಕ್ಕೆ ಹೋಗಬೇಡಿ, ಮೊದಲೋಗಿ ಆ ಪೂಜನ ಹತ್ರ ವಿಚಾರಿಸಿ ಆದಮೇಲೆ ಬಂದು ಇಲ್ಲಿ ಮಾತಾಡಿ ಅಂತ ಹೇಳಿದಾಗ, ಇವಳು ಏನು ಸಾಮಾನ್ಯ ಅಂದ್ಕೊಂಡಿದ್ದೀನಿ, ಎಲ್ಲ ಪ್ಲ್ಯಾನ್ ಮಾಡಿರ್ತಾಳೆ ಕಣೆ ಅಂತ ಹೇಳ್ತಾನೆ. ಸೂರ್ಯ ಬರ್ತಾನೆ. ಅಷ್ಟರಲ್ಲಿ ಇವಳು ಅವನು ಲವರ್ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಸೂರ್ಯನ ನೋಡಿ ಶಾಕ್ ಆಗಿಬಿಡ್ತಾಳೆ. ಬನ್ನಿ ಸೂರ್ಯ ಅವರೇ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಕಾಫಿ ಕೊಡ್ಲಾ ನೀರು ಕೊಡ್ಲಾ ಅಂತ ಹೇಳಿದಾಗ, ಏನು ಬೇಡ, ಸತ್ಯ ಬೇಕು ಅಂತ ಹೇಳ್ತಾನೆ. ಸತ್ಯನಾ, ಏನು ಸತ್ಯ, ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಯಾವ ಸತ್ಯ ಅಂತ ಗೊತ್ತಾಗ್ತಾ ಇಲ್ಲ ಪೂಜಮ್ಮ ನಿಮಗೆ, ಇದು ಅಂತ ಹೇಳಿ ಫೋನ್ ತೋರಿಸ್ತಾನೆ. ಫೋನ್ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾಳೆ. ಇದು ಯಾವ ಫೋನು ಅಂತ ಹೇಳಿದಾಗ, ನಂದೇ ಫೋನು, ಇದನ್ನು ನೀನು ಬೀಳಿಸ್ಕೊಂಡೋಗಿದ್ಯಾ ಅಂತ ಹೇಳಿ ಹೇಳ್ತಾನೆ. ನಾನಲ್ಲ ಅಂತ ಹೇಳಿ ಸಿಕ್ಕಾಕೊಂಡ್ಬಿಡ್ತಾಳೆ.